70 ಸ್ಥಾನದಲ್ಲಿದ್ದಂಥ ಭಾರತ ದೇಶ ಇವತ್ತು 2ನೇ 3ನೇ ಸ್ಥಾನಕ್ಕೆ ಬಂದಿದೆ. ವೃದ್ಧೈ. ಯಾವುದೋ ಒಂದು ಕಾಲದಲ್ಲಿ ನಮ್ಮ ಭಾರತ ದೇಶ ಸಮಗ್ರ ವಿಶ್ವಕ್ಕೆ ಗುರುವಾಗಿ ನಿಂತಿತ್ತು. ಆಮೇಲೆ ಹೋಗಿ 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 ಆ ದೇಶ ಏನಾಯಿತು ಅಂತಂದ್ಬಿಟ್ರೆ ಅಗುರು ಅಂತಾಗಿ ಬಿಡ್ತು ನಮ್ಮ ದೇಶ. ಗುರು ಹೋಗಿ ಲಘು ಆಯಿತು ನಮ್ಮ ದೇಶ. ಈಗ ಪುನಃ ಪುನಃ ವೃದ್ಧೈ. ಚತುರ್ಮುಖ ಬ್ರಹ್ಮನಲ್ಲಿ ದೇವತೆಗಳು ಮಾಡತಕ್ಕಂಥ ಪ್ರಾರ್ಥನೆ, ಇದನ್ನು ನಾವು ಪ್ರತಿ ದಿವಸ ಮಾಡಬೇಕಾಗಿ ಈ ಪ್ರಾರ್ಥನೆ. ನಾಳೆ ದಿವಸ ನಾವು ಇದೇ ಜಾಗದಲ್ಲಿ ಇಂತಹ ನಿನ್ನ ಒಲುಮೆಯ ಪ್ರತಿಷ್ಠಾನದಿಂದ ಇಂತಹ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನಡೀಬೇಕು ಅಂತಾದರೆ, ಈಗ ಸದ್ಯಕ್ಕೆ ಎಲ್ಲಿ ತನಕ ಬಂದಿದೆ ಅಂತ ನಮ್ಮದೊಂದು ರಸ್ತೆಯಲ್ಲಿ, ನಮ್ಮದೇ ಭಾರತೀಯ ರಸ್ತೆಯಲ್ಲಿ ನಮ್ಮದೇ ಒಂದು ಗಣೇಶನ ವಿಗ್ರಹದ ಮೆರವಣಿಗೆ ಹೋಗಬೇಕು ಅಂತಾದರೆ ಅನುಮತಿ ಪಡೆಯುವ ಪ್ರಸಂಗ ಬಂತು. ಅದು ಕೂಡ ಅನುಮತಿ ಕೊಟ್ಟರೂ ಕೂಡ ಹೇಗೆ ಬಂತು ಅಂತಂದರೆ, ಆ ರಸ್ತೆಯಲ್ಲಿ ಹೋಗಬೇಡ, ಈ ರಸ್ತೆಯಲ್ಲಿ ಹೋಗು, ಇಷ್ಟು ಗಂಟೆಯೊಳಗೆ ನಿನ್ನ ಮೆರವಣಿಗೆ ಮುಗಿಸು, ಆ ಹಂತಕ್ಕೆ ಬಂತು. ಹಾಗಾದರೆ ಹಿರಣ್ಯಕಶಿಪು ಪುನಃ ಆ ಜಾಗಕ್ಕೆ ಬಾರದಂತೆ ನೋಡಿಕೊಳ್ಳುವುದು ನಿಮ್ಮೆಲ್ಲರ ಕರ್ತವ್ಯ. ಅದನ್ನೇ ಚತುರ್ಮುಖ ಬ್ರಹ್ಮನಲ್ಲಿ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮೊದಲನೇದ್ದೇ ಭವಯ. ಆಚಾರ್ಯ ಮಧ್ವರಂತಾರೆ ಭವ ಶಬ್ದಕ್ಕೆ ವೃತ್ತಿ ಸಮುದ್ದಿಷ್ಟ, ಎತ್ತರಕ್ಕೆ ಏರಬೇಕು, ಎತ್ತರಕ್ಕೆ ಏರಬೇಕು. ಭವೋ ವೃತ್ತಿ ಸಮುದ್ದಿಷ್ಟ. ಎರಡನೇದ್ದು ಭೂತ್ಯೈ, ಎತ್ತರಕ್ಕೆ ಬಂದಿರತಕ್ಕಂತಹ ಭಾರತ ಪುನಃ ಕೆಳಗೆ ಹೋಗಬಾರದು. ಭೂತ್ಯೈ. ಭೂತಿ ಶಬ್ದದ ಅರ್ಥವನ್ನು ಶಾಸ್ತ್ರಕಾರರು ಕೊಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಾ, ನಾವೆಲ್ಲ ಒಂಚೂರು ಅನುವ್ಯಾಖ್ಯಾನ ಸುಧಾ ಅಂತ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಆದರೂ ನೋಡಿದವರು. ಆ ಅನುವ್ಯಾಖ್ಯಾನದ ಆಚಾರ್ಯ ಮಧ್ವರ ಗ್ರಂಥ. ಅದರ ಕೊನೆಯಲ್ಲಿ ಏನಂದ್ರು, ದೇವರ ಬಗ್ಗೆ ಅಷ್ಟು ಚಿತ್ರಣ ಕೊಟ್ಟರು, ದೇವರ ಬಗ್ಗೆ ತಪ್ಪು ಚಿತ್ರಣ ಕೊಟ್ಟವರನ್ನೆಲ್ಲ ಖಂಡಿಸ್ತಾ ಬಂದ್ರು. ಕೊನೆಗೊಂದು ಶಬ್ದ ಪ್ರಯೋಗ ಮಾಡಿದ್ರು. ಏನು? ಭೂತಿ ಸ್ವಯಂಭೂ ವಂದಿತ ಅಂತ ಭಗವಂತನ ಕುರಿತು ಆಚಾರ್ಯ ಮಧ್ವರು ಹೇಳ್ತಕ್ಕಂಥ ಮಾತು. ಭೂತಿ ಸ್ವಯಂಭೂ. ಸ್ವಯಂಭೂ ಅಂದರೆ ಗೊತ್ತು, ಬ್ರಹ್ಮ ಅಂತ ಅರ್ಥ. ಭೂತಿ ಸ್ವಯಂಭುಗಳಿಂದ ವಂದಿತನಾದ ಭಗವಂತ ಅಂತ ಕೊನೆಗೊಂದು ಉಲ್ಲೇಖ ಮಾಡ್ತಾರೆ. ಲಕ್ಷ್ಮಿಯನ್ನು ಲಕ್ಷ್ಮೀ ಶಬ್ದದಿಂದ ಉಲ್ಲೇಖ ಮಾಡಬಾರ್ದಿತ್ತ, ರಮಾ ಶಬ್ದದಿಂದ ಹೇಳಬಾರ್ದಿತ್ತ. ಏನಂದ್ರು ಭೂತಿ ಅನ್ನತಕ್ಕಂಥ ಶಬ್ದದಿಂದ ಉಲ್ಲೇಖ ಮಾಡ್ತಾರೆ. ಭೂತಿ ಶಬ್ದದ ಅರ್ಥ ಏನು? ನಾವು ಲಕ್ಷ್ಮಿಯನ್ನು ಪ್ರತಿ ದಿವಸ ಭೂತಿ 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 ಅನ್ನೋ ಶಬ್ದದಿಂದ ಉಪಾಸನೆ ಮಾಡಿಬಿಟ್ರೆ ನಮಗೆ ಲಾಭ ಏನು ಅಂದರೆ, ಆಚಾರ್ಯ ಮಧ್ವರಂತಾರೆ ಭವೋ ವೃದ್ಧಿ ಸಮುದ್ದಿಷ್ಟ ವೃದ್ಧಸ್ಯ ಪುನಃ ಅಹ್ರಾಸಃ ಭೂತಿ ಉದಾಹೃತ. ಎತ್ತರಕ್ಕೆ ಏರಿರ್ತಕ್ಕಂಥ ಪುನಃ ಕೆಳಗೆ ಬಾರದೆ ಇರುವುದಕ್ಕೆ ಭೂತಿ ಅಂತ ಹೆಸರು. ನಮ್ಮ ಮಕ್ಕಳು ಏರ್ತಾವೆ